ಸಮರ್ಪಣೆ ಸಲ್ಲಿಸಿ ನಮ್ಮ ಹನುಮಸಾಗರ ಅಜ್ಜವರು ಬಹಳ ಆನಂದ. ಒಂದು ದಿನ ತಪ್ಪಿಸಂಗಿಲ್ಲ, ಅವ್ರ ಸಮಯಕ್ಕೊಂದು ಸಮಸ್ಯೆ ಆರಾಮ ಸಿಂಹಾಸನ ಕುಂತು ಬಿಡ್ತಾರೆ. ನೀವು ಬರ್ರಿ ಬಿಡ್ರಿ, ನನ್ನ ಡ್ಯೂಟಿ ಇದೆ, ಯಾರು ಹೇಳಿದ್ರಾತ ಹೇಳಿಕ್ಕೆ ತಕೊಂಡ್ ಹೋಗ್ಬಿಡ ಅಂತ ಬಂದ ಒಂದು ತಿಂಗಳ ಪರ್ಯಂತರವಾಗಿ ಶಾಸ್ತ್ರ ತಪ್ಪೇ ಈ ಸತ್ಸಂಗದ ಭಾಗಿಗಳಂತ ಹನುಮಸಾಗರ ಅಜ್ಜವರಿಗೂ ಆಗಮಿಸಿರುವ ಎಲ್ಲ ಸೋಮನ ತಪ್ಪ ಪರಸ್ಪರ ಬಂದಂತ ಅವರಿವರೆಂದರೆ ಎಲ್ಲ ಗುರು ಹಿರಿಯರಲ್ಲಿ ಚಿಕ್ಕ ಮಕ್ಕಳಿಗೂ ತಾಯಂದಿರಿಗೂ ತಮಗೆಲ್ಲರಿಗೂ ಸದಸ್ಯರಾತ್ರಿಗಳೇ ಅಧಿಕರಣವಾದಂತಹ ವಿಷಯ. ಲೋಕಹಿತ ಚಿಂತಕರು ಶ್ರೀ ಕನ್ನಡ ನಾಡಿನ ಮುಖ್ಯ ಉದ್ಧಾರಕರಾಗಿರುವ ಪಂಚಮ ವೇದದಲ್ಲಿ ಪ್ರಖ್ಯಾತಿ ಬಂದಿರುವ ವೀರಾಂತರಂತವಳೆ ನಡೆಸಿದಂತಹ ಶ್ರೀಮಂತ ಜೀವನ ಜೀವಿಗಳಿಂದ ವಿರಚಿತವಾದಂತಹ ಕೈವಲ್ಯ ಪದ್ಧತಿ ನಾಮಕರಂತದ ನೀತಿ ಕ್ರಿಯಾಚರಣದ ಮೊದಲೇ ಪದ್ಯದ ಒಂದು ಚರಣ. ಅದು ಯಾವುದಂತ ಕೇಳಿದ್ರೆ ತನಗಿಂತ ಪ್ರಿಯವಾದ ವಿಷಯ ಮಂದುಂಟೆ. ಶ್ರೀಮಂತ ಜೀವನ ಸುಳ್ಳು ಕೇಳ್ತಾ ಇದ್ದಾರೆ, ನೋಡಪ್ಪ ನಿನಗಿಂತ ಏನಾದ್ರೂ ಪ್ರಿಯವಾದ ವಸ್ತು ಐತೇನೋ ಅಂದ್ರಿಲ್ಲ, ತನಗಿಂತ ಪ್ರಿಯವಾದ ಮತ್ತೊಂದು ಐತೇನೋ ಇಲ್ಲ. ಅದಕ್ಕೆ ಯಾಕಂದ್ರೆ ಇಷ್ಟೆಲ್ಲಾ ಪ್ರೀತಿ ಮಾಡ್ತಲ್ಲ, ಎದುರು ಸಲಹಾ ಮಾಡ್ತಾನಂದ್ರ ಮತ್ತೊಬ್ಬರ ಮೇಲೆ ಮಾಡ್ದಂಗ ಮಾಡ್ತಾನ. ಅದೆಲ್ಲಾ ಪ್ರೀತಿ ಯಾಕಂತ ತನ್ನ ಮೇಲೆ. ಅದಕ್ಕಾಗಿ ಒಂದು ದೃಷ್ಟಾಂತ ಹೇಳ್ಕೊಂಡ್ಬಂದಾರ. ಇನ್ನು ಮಾಸ್ತರ್ ಈ ವಿಷಯ ಮೇಲೆ ಸಾಕಷ್ಟು ಮಾತಾಡ್ತಾರ. ಏನ್ ಹೇಳ್ತಾರಂದ್ರ, ಒಂದು ಮಂಗ ತನ್ನ ಮರಿ ಮೇಲೆ ಬಹಳ ಜೀವ ಮಾಡ್ತಿದಂತ. ಅವಾಗ ಅಕ್ಬಾರ್ ಕೇಳಿದ, ಅಲ್ಲ ಆಗಿರ್ಬಲ್ಲ ಮತ್ತ ನೋಡಲ್ಲಿ ಮಂಗ ತನ್ನ ಮರಿ ಮೇಲೆ ಎಷ್ಟು ಜೀವ ಪ್ರೀತಿ ಮಾಡ್ತದ, ಎಷ್ಟು ಮೋಹ ಮಾಡ್ತದ, ಮಮಕಾರ ಮಾಡ್ತದ ಅಂತ ಕೇಳಿದಂತ ಬಿರ್ಬಲ್. ಬಿರ್ಬಲ್ ಹೇಳ್ದ, ಇಲ್ಲ ಮಹಾರಾಜ ಹಂಗ ಆಗಂಗಿಲ್ಲ, ಅದ ಪ್ರೀತಿ ತನ್ನ ಮರಿ ಮೇಲೆ ಮಾಡ್ತದ, ತನ್ನ ಮಗನ ಮೇಲೆ ಮಾಡ್ತದ. ಅದೇನು ತನ್ನ ಮಗನ ಮೇಲೆ ಮಾಡೋ ಪ್ರೀತಿ ಅಲ್ಲದು, ತನ್ನ ಮೇಲೆ ಇರೋ ಪ್ರೀತಿಗೆ ಹೆಂಗ್ ಮಾಡ್ತದ. ನೀವು ಮಾಡ್ತಿರ್ತ ನೋಡ್ರಿ, ಅದ್ ಹುಡುಗಿ ಹತ್ತಾರ ಓಡಾಕ್ ಹೋಗ್ತಿರ್ತೈತಿ, ನೀವು ಹಿಡಿರ್ತದ ಏನ್ ಮಾಡ್ತೀರಿ, ಬೆಲ್ಲ ಕೊಡಕ್ ಹೋಗ್ತಿರ್ತ. ಅದು ಅಲ್ಲಿ ಹೋಗ ನೀವು ಬೆಲ್ಲಕ್ಕೆ ಬೆಂಕಿ ಹಾಕಿ ನೋಡ್ ಹೇಳ್ತಿರ್ತೈತಿ, ನೀವು ಹಿಡ್ಕೊಂಡು ಬೆಲ್ಲ ಕೊಡ್ತೀರ. ಅದಕ್ಕೆ ಬೆಲ್ಲ ಕೊಡೋ ಪ್ರೀತಿ ಮಾಡೋದು ಅದಕ್ಕೆ ಆ ಮದುವೆ ಸಲ ಆಗಲ್ಲ, ನಿಮ್ಮ ಸಲ ನಿಮ್ಗೆ ಪ್ರೀತಿ ಹುಡುಕಿ ಹೆಚ್ಚಾಗಿ ಏನ್ ಮಾಡ್ತೀರಿ, ಆ ಮದುವೆ ಪ್ರೀತಿ ತೋರ್ಸಾಕ್ ಹೋಗ್ತೀರಿ. ಅದಕ್ಕಾಗಿ ಅದೇ ರೀತಿ ಕೇಳಿದಾಗ ಬಿರ್ಬಲ್ ಅಂದ, ಒಂದ್ಸಲ ತೋರಿಸ್ತಿದ್ದೆ ನಿಮ್ಗೆ ಯಾವ್ದು ನಿಜವಾದ ಪ್ರಿಯ ಬೈತೆ ಅಂದಾಗ ಆಯ್ತು ಅಂತ ತಿಳ್ಕೊಂಡು ಉಪಾಯದಿಂದ ಏನ್ ಮಾಡಿದ ಅಂದ್ರೆ ಬಿರ್ಬಲ್ ಒಂದು ಏನ್ ಮಾಡಿದ್ರಿ, ಸಿಂಪಿನ ಒಂದು ದೋಣಿ ಕಟ್ಟಿದ್, ದೋಣಿ ಹೌದೆ ಅಂತಿಲ್ಲ, ನೀರ್ ತುಂಬಿಸಿದ. ಆ ನೀರ್ ತುಂಬಿಸಿ ಏನ್ ಮಾಡಿದಂದ್ರ ಅದ್ರೊಳಗ ಮೊದಲೇ ಏನಿತ್ತಂದ್ರ ನೀರ್ ತುಂಬಿಸಿ ಎಲ್ಲ ರೆಡಿ ಆದಂತಂದ್ರ ಮತ್ ಖಾಲಿ ಮಾಡಿ ಆಮೇಲೆ ಏನ್ ಮಾಡಿದ ಅದ್ರೊಳಗ ಮಂಗ್ಯಾನ ಮರಿ ಇಳಿಸಿದ ಹೌದಿ ಒಳಗ. ಆಮೇಲೆ ಏನ್ ಮಾಡಿದ ಅದಕ್ಕೆ ಗೊತ್ತಾಗಲಾರ್ದಂಗ ಆಗಾಗ ಪೈಪ್ ಹಚ್ಚಿ ನೀರ್ ಬಿಟ್ಕೊಂತ ಬಂದ. ಮೊದಲು ಕಾಲಾಗ ಬಂತ ನೀರು, ಆ ಮರಿ ಆ ಕಡೆ ಕರ್ಕೊಂಡ ಏನ್ ಮಾಡ್ತದ, ಅದು ಮಂಗ್ಯ ತನ್ನ ಕಡೆ ಕರ್ಕೊಂತು. ಮತ್ತೊಂದು ಮನಕಾನು ನೀರು ಬಂತು, ಅವ ತನ್ನ ಮರಿಯನ್ನು ಏನ್ ಮಾಡ್ತೀವಿ ಹೊಟ್ಟೆ ಮೇಲೆ ಎತ್ಕೊಂತು. ಮತ್ತಷ್ಟು ನೀರು ಬಂತದು, ಮತ್ ಬಂದಾಗ ತನ್ನ ಹೆಲ್ ಮೇಲೆ ಎತ್ಕೊಂತದು. ಮತ್ತೆ ನೀರು ಬರಾಕತ್ತು, ತನ್ನ ತಲೆ ಮೇಲೆ ತುಳಾಕತ್ತು. ಮತ್ತೆ ನೀರು ಬರಾಕತ್ತು. ಅವಾಗಂತೂ ಇದು ನಾನಾ ಉಳಿಯೋ ಕಾಲ ತನ್ನ ಮರಿ ಕಾಲ ಹಾಕಿ ತೆಗೆದು ನಿಂತದು. ಅವಾಗ ಬಿರ್ಬಲ್ಲ ಅಕ್ಬರವಾಗಿ ತೆಗೆದು, ನೋಡ್ರಿ ಮಂತ್ರಿಯರ, ನೀವೆಲ್ಲ ಆ ಮಂಗ ತನ್ನ ಮರಿ ಮೇಲೆ ಬಹಳ ಪ್ರೇಮ ಮಾಡ್ತದ, ಬಹಳ ಪ್ರೇಮ ಮಾಡ್ತಿದ್ರಲ್ಲ, ಇವತ್ತು ನೋಡಿದ್ರಲ್ಲ, ಕಣ್ಣಾರೆ ಕಂಡ್ರಲ್ಲ, ಇದು ಪ್ರೀತಿ ಎದುರಿಸಲಾಗದ. ನಾವು ಉಳಿದ್ರೆ ಸಾಕ, ತನಗಿಂತ ಪ್ರಿಯವಾದ ವಸ್ತು ಮುಂದುವಂತೆ. ಅದಕ್ಕೆ ತನಗಿಂತ ಪ್ರಿಯವಾದ ವಸ್ತು ಯಾವುದೇ ಇಲ್ಲ. ನಾವ್ ಏನಾರು ಪ್ರೀತಿ ಮಾಡ್ತೀವಿ, ಪ್ರೇಮ ಮಾಡ್ತೀವಿ, ಎದುರಿಸಲಾ ಮಾಡ್ತೀವಿ ತನ್ನ ಸಲಾಗಿ. ಅದಕ್ಕಾಗಿ ತನ್ನ ಮೇಲೆ ಎಷ್ಟು ಪ್ರೇಮ ಅದಾನಂದ್ರ ಎಲ್ಲಿ ಹೋದ್ರು ಸಹಿತ ಎಲ್ಲಿ ತನ್ನ ಪ್ರೇಮ ಕಳ್ಕೊಳ್ಳಂಗಿಲ್ಲ. ಅದಕ್ಕಾಗಿ ನಾವ್ ಏನ್ ಮಾಡ್ಬೇಕು, ತನಗಿಂತ ಪ್ರಿಯವಾದ ವಿಷಯ ಒಂದು ಅಂತ ಹೇಳ್ಕೊಂಡ್ ಬಂದಾಗ ಅದಕ್ಕೆ ನಾವ್ ಏನ್ ಮಾಡ್ಬೇಕಾಗಿತ್ತಂದ್ರ ತನಗಿಂತ ಎಲ್ಲಾ ಪ್ರೀತಿ ಮಾಡ್ತೀವಲ್ಲ, ಅದು ನಿಜವಾಗಿ ಯಾವ್ದಂದ್ರ ಆ ಆತ್ಮ ಪ್ರೀತಿ, ಆ ಆತ್ಮ ಜ್ಞಾನ, ಆತ್ಮ ಬ್ರಹ್ಮಜ್ಞಾನವನ್ನು ಪಡ್ಕೊಂಡು ಏನಾದ್ರೆ ನಾವು ಮುಕ್ತರಾಗಬೇಕಾಗಿದೆ. ಅಂತದನ್ನ ಕೇಳಿ ನಾವೇನಾಗಬೇಕು, ಪುನೀತರಾಗುವಂತರವಾಗಿ ಈ ಒಂದು ಅಧಿಕ ಮಾಸ ಪ್ರಯುಕ್ತವಾಗಿ ಜಪಯಜ್ಞ ಎಲ್ಲ ಮಹಾತ್ಮರ ಜೊತೆ ಸತ್ಸಂಗ ಎಲ್ಲ ಕಾರ್ಯಕ್ರಮ ನಡೀತಾ ಇದೆ ಪುಣ್ಯಾತ್ಮರೇ. ಅದಕ್ಕಾಗಿ ಇನ್ನೇನು ಬಹಳ ದಿವಸ ಇಲ್ಲ ದೇವ. ನಾಳೆ ಸೋಮವಾರ ದಿವಸ ಆಣಿ ಮೆರವಣಿಗೆ ಮಾಡಿದ್ರೆ ನಾ ಹೇಳಿ ಮೊನ್ನೆ ಆಣಿ ಮೆರವಣಿಗೆ ಮಾಡಿದ್ರೆ ಜಾತಿ ಮುಗದ ಹೋಗ್ತು ಮತ್ತೊಂದು ಏನ್ರಿಪ್ಪ ಬರ್ಬೇಕಂದು ಮಳೆ ಹಚ್ಚು ಬರ್ಬೇಕಂದು ಹೊರಗಾಕ ಇಲ್ಲ. ಇನ್ನೊಬ್ಬ ಹೇಳಿದ, ಅಜ್ಜ ನಾವು ಒಳಗ ಬಂದಿಲ್ಲಿ ನೀವು ಹೇಳಕತ್ತಿರ ಪ್ರವಚನ ಅಂತೇಳಿ ನಾವು ನಾವೇನ್ ಮಾಡ್ಯಾನ ಬರ ಐದು ಪೈಸೆ ಹೊಡೆದಾನ, ಹೂದ್ರ ಸಂಸ್ಕಾರ ಹೊಡೆದಾನ. ಬರ್ಬೇಕಂದ್ರೆ ಅದ್ರ ನೀವು ಹೇಳಿದ್ದು ಕಾಣಲಿಲ್ಲ ನನಗಂತ ನಾವು ಚಲೋ ಆತೋಗಪ್ಪ ಮೂರ ಮುಟ್ಟಿದಲ್ಲ ಅಲ್ಲಿ ಆ ಮೂರ ಹೋಗಿ ಹೇಳಾಕತ್ತಲ್ಲ ಅದು. ಅದಕ್ಕೆ ಹಂಗ ಆಗಬಾರ್ದು. ಯಾಕಂದ್ರೆ ಏನಾಗಿದೆ ಅದನ್ನ ಜಾತ್ರೆ ಇದು. ಇವತ್ತು ನೋಡ್ಬೇಕೆಲ್ಲ ಪಲಾವ ಬಜ್ಜಿ ಅಂದ್ರೆ ಏನದು, ಮಾಡಿ ಕೊರೆ ಹೊಡೆದ್ರೆ 2 ಕ್ವಿಂಟಲ್, ಇವತ್ತು 3 ಕ್ವಿಂಟಲ್ ಮತ್ತು ಜಿಲೇಬಿ ಬಂತು. ಎಂತ ಪುಣ್ಯಾತ್ಮ ಇರ್ಬೇಕಪ್ಪ. ಈ ಕಡೆ ಬರ್ರಿ ಹೇಳು, ಎಲ್ಲ ಬರ್ತಾರೆ ಇಲ್ಲಿ ಬರ್ರಿ, ಮುಂದೆ ಬರ್ರಿ, ದಿವ್ಯಾ ಬರ್ತೀರಿ ಬರ್ರಿ, ಹೋಗ್ತಾರೆ ಇಲ್ಲಿ ಮುಂದೆ ಬರ್ರಿ, ಮುಂದೆ ಬರ್ರಿ, ದಿವ್ಯಾ ಬರ್ತಾರೆ ಬರ್ರಿ. ಅದಕ್ಕಾಗಿ ನನಗಿಂತ ಪ್ರಿಯವಾದ ವಿಷಯ ಬಂದುಂಟೆ ಅನ್ನಂತ ಮಾತನ್ನ ಸಕಲ ಮಾತಾಜರು, ಸಕಲ ಪೂಜ್ಯರು ನಮ್ಮ ಪ್ರಥಮವಾಗಿ ನಮ್ಮ ದುರದೇ ಅಂತವರು ನಮ್ಮ ಸಭೆ ಪಡಬೇಕಂತ ತಿಳ್ಕೊಂಡಾರ. ಅದಕ್ಕಾಗಿ ಅಂತ ಮಹಾತ್ಮರು ನಮ್ಮ ನಿಮ್ಮನ್ನು ಕುರಿತು 10 ನಿಮಿಷಗಳ ಪರವಾಗಿ ನಮ್ಮ ತತ್ವೋಪದೇಶರ ಭಕ್ತರು ನೆರವೇರಿ.